ನಮಸ್ಕಾರ ದೇವರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ಹರ್ಷಿತಾ ಅಂತೇಳ್ಬಿಟ್ಟು, ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ. ಊರು ಕಲಾಸಿಪಾಳ್ಯ ಭಾಗದವರು. ಕೆಲಸ ಹೌಸ್ ವೈಫ್ ಇದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಗಂಡ ಡ್ಯೂಟಿಯಲ್ಲಿ ಬ್ಯುಸಿ, ತೂತಿಗೆ ಸರಿಯಾಗಿ ಸುಖವನ್ನು ಕೊಡ್ತಿಲ್ಲ ಅಂತೇಳಿ ರೀಸನ್ ಕೊಟ್ಟಿದ್ದಾರೆ. ಬಯಕೆ ಏನಪ್ಪ ಅಂದರೆ ಎತ್ತಿ ಕೊಡುವ ಹುಚ್ಚು ಬಯಕೆ ಇದೆ. ಸುಖವನ್ನು ಅನುಭವಿಸೋರಿದ್ರೆ ಕಾಲ್ ಮಾಡಿ ಅಂತೇಳಿ ತಿಳಿಸಿದ್ದಾರೆ. ನಿರೀಕ್ಷೆ ನೆನೆದ ತಕ್ಷಣ ಬಂದು ಸುಖವನ್ನು ಕೊಡುವ ಗೆಳೆತನ ಬೇಕು ಅಂತೇಳಿ ಅದೆಷ್ಟೇವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರೋ ಮಾರುತಿ ಸುಜುಕಿ ವಿತಾರ ಬ್ರಿಜಾ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಗಂಡ ಡ್ಯೂಟಿಗೆ ಹೋದರೆ ಮನೆಯಲ್ಲಿ ಒಂಟಿ ಇರ್ತೀನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, 35 ವರ್ಷ ಆಗಿದ್ರೂ ಸಹಿತ ಮಕ್ಕಳಾಗಿಲ್ಲ. PCOD ಸಮಸ್ಯೆ ಇದೆ ಅಂತೇಳಿ ತಿಳಿಸಿದ್ದಾರೆ. ಹಾಗಾಗಿ ಗಂಡ ಮಂಚದ ಆಟ ಆಡೋದಕ್ಕೆ ಇಷ್ಟಪಡುತ್ತಿಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ನನಗೆ ವಿಪರೀತ ಹುಚ್ಚು, ಆದರೆ ಯಾರೂ ಕೂಡ ಸಿಗ್ತಾ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಬೆಳಿಗ್ಗೆ ಸುಮಾರು 11 ಗಂಟೆಗೆ ಬಂದರೆ ಎತ್ತಿ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಗಂಡ ಮನೆಯಲ್ಲಿ ಇಲ್ಲದಾಗ ಮಾತ್ರ ಅವಕಾಶವನ್ನು ಕೊಡ್ತೀನಿ, ಆ ಒಂದು ಟೈಮಿಗೆ ಬರೋರು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಈ ಥರ ಗಂಡಿನ ಗುಣ ನೋಡಿ ಗೆಳೆತನ ಮಾಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒಂದು, ಸಮಯ ಸಂದರ್ಭದ ಬಗ್ಗೆ ಅರಿವು ಇರುವಂತಹ ಗಂಡಸರು ಬೇಕು ಅಂತೇಳಿ ತಿಳಿಸಿದ್ದಾರೆ. ಸೊ ಮನೆಗೆ ಬಂದಾಗ ನೀವು ಯಾರು ಅಂತೇಳಿ ಕೇಳಿದ್ರೆ ಸಂಬಂಧಿಕರು ಅಂತೇಳಿ ಹೇಳಬೇಕು. ಹಾಗಿದ್ರೆ ನೀವು ಸೇಫು, ನಾನು ಸೇಫ್ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಗೂಟದ ಸೈಜು 6 ಇಂಚು ಮೇಂಟೈನ್ ಮಾಡಿರಬೇಕು. ತೂತಿನ ಪಕಳೆ ಉರಿಯುವ ಹಾಗೆ ಡೆಂಗಿ ಸುಖ ಪಡಿಸೋರು ಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಫೈನಲ್ ಆಗಿ ಫ್ರೆಂಡ್ಸ್, ಇವರ ಬಳಿರೋ ಮಾರುತಿ ಸುಜುಕಿ ವಿತಾರ ಬ್ರಿಜಾ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಕಾರಿನ ಓರಿಯೋ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರು ನವೆಂಬರ್ 2020 ಅಂತೇಳಿ ತಿಳಿಸಿದ್ದಾರೆ. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿರೋದು. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಟೈಮನ್ನು 69,000 ಕಿಲೋಮೀಟರ್ ರನ್ ಆಗಿದೆ. RTO ಚೆನ್ನೈ ಭಾಗದ್ದು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1462 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು. ಹಾಗೆ ಫೈನಲಾಗಿ ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ.